ಪೀಟರ್ ಹತ್ರನೂ ಹೇಳಿದೆ. ಏನಂದ್ರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಲಿ ತಲುಪಿದೆ. ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕಿರುವಂತ ದೊಡ್ಡ ಅವಕಾಶ ಅಂದ್ರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟ್ ಅನ್ನು ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಕಂಟೆಂಟ್ಗಳನ್ನ ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ವಿನಯತೆಯಿಂದ ಇರಿ. ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸಕ್ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು. ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಆ್ಯಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ, ಇದಕ್ಕೆ ಇಟ್ಟಿರುವಂಥ ಹೆಸರುಗಳು ಅಂದರೆ ಎಲ್ಲ ಹೀರೋಯಿನ್ಗಳಿರ್ಬೋದು, ಜೊತೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನು ಪ್ರೊಡ್ಯೂಸ್ ಮಾಡೋ ಥರ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದರೆ ಬರೀ ಆ್ಯಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ.